ಇವಾಗ ನೋಡಿ 2017 ಬೆಳಗಾವಿಯಲ್ಲಿ 6 ವರ್ಷದ ಕಾವೇರಿ ಇದೇ ಥರ ಬೋರ್ವೆಲಲ್ಲಿ ಬಿದ್ದು ಒಂದು 54 ಗಂಟೆ ಆಪರೇಷನ್ ನಡೀತಿತ್ತು. ಆಗ NDRF SDRF ಎಲ್ಲರೂ ಇದ್ದರು. ಬಟ್ ಎಷ್ಟು ಟ್ರೈ ಮಾಡಿದ್ರೂ ಪಾಪ ಮಗು ಉಳಿಲಿಲ್ಲ. ಆಗ ಏನಾಯ್ತಂದರೆ ಒಬ್ಬರು ರೈತರು 64 ವರ್ಷ ವಯಸ್ಸು ಅವ್ರಿಗೆ, ಅವ್ರ ಹೆಸರು ಶಿವಣ್ಣ ಅಂತ. ಅವ್ರೇನು ಮಾಡ್ತಾರೆ, ನನಗೆ ಎಷ್ಟು ದುಡ್ಡು ನನಗೆ ವರ್ಷದಲ್ಲಿ ಬರುತ್ತೋ 1 ಲಕ್ಷ ನಾನು ಸೈಡಲ್ಲಿ ಇಡ್ತೀನಿ, ಆ 1 ಲಕ್ಷದಲ್ಲಿ ನಾನೇ ಒಂದು ಸ್ಕೀಮ್ ಸ್ಟಾರ್ಟ್ ಮಾಡ್ತೀನಿ. ಯಾವ ಬೋರ್ವೆಲ್ ಓಪನ್ ಇದೆಯೋ ಯಾರು ಆ ಬೋರ್ವೆಲ್ನ ಮುಚ್ಚಿ ನನಗೆ ವಾಟ್ಸ್ಯಾಪ್ ಒಂದು ನಂಬರ್ ಹಾಕ್ತಾರೆ, ಅವರು 1 ಲಕ್ಷ ಇಡ್ತಾರೆ ಸೈಡಲ್ಲಿ, ನೀವು ಬೋರ್ವೆಲ್ ಮುಚ್ಚಿ ನನಗೆ ಫೋಟೋ ಕಳಿಸಿ, ನಾವು ವೆರಿಫೈ ಮಾಡಿ ನೀವು ಮುಚ್ಚಿದ್ರೆ 500 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ಆಗ ಎಷ್ಟೋ ಜನ ಮುಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ, ಯಾಕಂದರೆ ಸರ್ಕಾರ ಏನೂ ಮಾಡಲೇ ಇಲ್ಲ ಅಲ್ಲಿವರೆಗೂ ಅಲ್ವಾ. ನಿಮಗೇನು ಅನಿಸುತ್ತೆ ಇವಾಗ ಈ ವಿಷಯದಲ್ಲಿ BJP ಅಥವಾ ಕಾಂಗ್ರೆಸ್ ಯಾರಾದರೂ ನಾನು ಮಾಡಿದ್ದೀನಿ ಅಂತ ಹೇಳ್ಬೋದಾ ಈ ವಿಷಯದಲ್ಲಿ? ಸರ್, ಇವಾಗ ಸಾರ್ವಜನಿಕವಾಗಿ ಈಗ ಏನು ನಾವು ತೆರಿಗೆ ಕಟ್ತೀವಿ ಸರ್, ತೆರಿಗೆ ಕಟ್ಟೋಂಥವ್ರು ನಮಗೂ ಸಹ ಒಂದು ಸಾಮಾಜಿಕ ಜವಾಬ್ದಾರಿ ಇರ್ತದೆ ಸರ್. ಬರೀ ಸರ್ಕಾರದ ಮೇಲೆ ನಾವು ಜವಾಬ್ದಾರಿ ಹಾಕೋದಲ್ಲ. ಇವತ್ತು ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಇವತ್ತೇನು ಬೋರ್ವೆಲ್ ಹಾಕಿದರೆ ಮುಚ್ಚಬೇಕು ಅಂತ ಹೇಳ್ಬಿಟ್ಟು ಅದು ಕಠಿಣ ಕ್ರಮವನ್ನು ಕೈಗೊಂಡಿದೆ. ಇವತ್ತೇನು ಮುಚ್ಚಲಿಲ್ಲಪ್ಪ ಅಂತಂದ್ರೆ ಈ ಥರ ಆ್ಯಕ್ಷನ್ ತೊಗೋಬೇಕು ಅಂತ. ಅದರಲ್ಲಿ ಸಾರ್ವಜನಿಕವಾಗಿ ಸ್ಥಳೀಯವಾಗಿಯೂ ಸಹ ಅವ್ರಿಗೂ ಸಾಮಾಜಿಕ ಜವಾಬ್ದಾರಿ ಇರ್ತೈತೆ. ಅವರು ಸಹ ಮುಚ್ಚಲಿಲ್ಲಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಇಲಾಖೆಗೆ ಅವರು ಸಹ ದೂರು ಸಲ್ಲಿಸಬೇಕಾಗ್ತಕ್ಕಂಥದ್ದು ಅವ್ರದ್ದು ಜವಾಬ್ದಾರಿ ಸರ್. ಬಟ್ BJP ಅಥವಾ ಕಾಂಗ್ರೆಸ್ ನಾವು ಮಾಡಿದ್ದೀರಿ ಅಂತ ಹೇಳ್ಬೋದಾ ಈ ವಿಷಯದಲ್ಲಿ? ಸರ್, ನಾವು ಮಾಡಿದ್ದೀವಿ ಏನೂ ಇಲ್ಲ. ನೀವು ಹೇಳ್ತಾ ಇರೋದು ಏನಂತಂದರೆ ಮೀಡಿಯಾದಲ್ಲಿ ಇಂಥ ಪೊಲಿಟಿಕಲ್ ಸಿಚುವೇಷನಲ್ಲೂ ಕವರೇಜ್ ಮಾಡಿ ಇದನ್ನು ಹೈಲೈಟ್ ಮಾಡ್ತಾ ಇದ್ದೀರಾ. ಇದಕ್ಕೂ ಎಲೆಕ್ಷನಲ್ಲಿ ಕಮ್ಮಿ ಓಟ್ ಬರಬೇಕು ಅದು ಇದು ಅಂತಲ್ಲ, ನೀವು ಒಂದು ಇದಾಗಿರೋದ್ರಿಂದ ಮಾಡ್ತಾಯಿದ್ದೀರಾ. 2000ದಿಂದ 2024 ಇಸ್ವಿವರೆಗೂ ಇಷ್ಟು ದಿವಸ ಈ ಕೊಳವೆ ಬಾವಿಗಳ ಅಪಘಾತಗಳು ಅವು ಇವು ಆಗಿದೆಯಲ್ಲ, ಅದರಲ್ಲಿ ಯಾವುದಾದ್ರೂ MLA ಮಗುನೋ MP ಮಗುನೋ ಇಲ್ಲ ಮಿನಿಸ್ಟ್ರ್ ಮಗು ಆಗಿದೆಯಾ? ಅದಾದರೆ ಎಲ್ಲ ಸರ್ ಮಾಡ್ತಾರೆ, ಎಲ್ಲ ಹೇಳ್ತಾರೆ. ಬಂದಾಗ ಸರ್ಕಾರ ಬಂದಾಗ ಮಾಡ್ತೀವಿ ಅಂತಾರೆ. ಅವರು ಎಲೆಕ್ಷನಲ್ಲಿ ಇರ್ತಾರೆ, ಗೆದ್ದ ಮೇಲೆ ಎಲೆಕ್ಷನ್ನು 5G 6G ಅಂತ ಹೇಳ್ತಾ ಇದ್ದಾರಲ್ಲ, ಅದೇ ಡಿಸ್ಕಷನ್ನೇ. ಯಾರೂ ಮಾಡಲ್ಲ. ಇವ್ರು ಯಾರಾದರೂ ಆದರೆ ಮಾತ್ರ ಮಾಡ್ತಾರೆ. ನೋಡಿ, ಈ ವಿಷಯದಲ್ಲಿ ಬೋರ್ವೆಲ್ಲಲ್ಲಿ ಒಂದು 24 ವರ್ಷದಿಂದನೂ ಒಂದು ಸಂಸ್ಥೆ ಮಾಡಿ ಈ ಬೋರ್ವೆಲ್ ಯಾವ ರಿಗ್ ಮಾಡ್ತಾರೆ ಅವ್ರ ಓನರ್ಸ್ನೆಲ್ಲ ಒಂದು ಕಡೆ ಕೂಡಿಸಿ ಯಾವುದೇ ಒಂದು ಕಡೆ ಮಾಡಬೇಕು ಅಂದ್ರೂ ಒಂದು ಅಪ್ಲಿಕೇಶನ್ ಥರ ಮಾಡಬೇಕು. ಎಲ್ಲ ಇಂಟರ್ನೆಟ್ಟು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಒಳಗಡೆ ಅಪ್ರೂವಲ್ ಆದರೆ ಮಾತ್ರ ಬೋರ್ ತೆಗಿಬೇಕು. ಅಪ್ರೂವಲ್ ಆದಾಗ ಬೋರ್ ತೆಗೆದಾಗ ಈಲ್ಡ್ ಬಂತು, ಸಕ್ಸಸ್ ಆಯಿತು, ಮೋಟ್ರ್ ಆನ್ ಮಾಡಿಸ್ಬೇಕು, ಇಲ್ವಾ ಮುಚ್ಚಿಸ್ಬೇಕು. ಯಾಕೆ ಮಾಡಲ್ಲ ರೈತರು? ಈ ಗೌರ್ಮೆಂಟಲ್ಲಿ ಸರ್ಕಾರದವ್ರು ಮಾಡ್ತು ಅಂತಂದರೆ ಅವ್ರಿಗೆ ದುಡ್ಡು ಬರೋಲ್ಲ. ರೈತರ ಹತ್ರ ಹೋಗಿ ದುಡ್ಡು ಕೇಳಿದ್ರೆ ಬಿಡ್ತಾರಾ? ಅದಕ್ಕೆ ಏನು ಮಾಡೋರೆ, ಇವ್ರು ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾನೆ ಇದ್ದಾರೆ. ಈ MLA ಮಗುನೋ ಯಾರೋ ಇವರು ಆಯಿತು ಅಂದರೆ ಅವಾಗ ಮಾಡ್ತಾರೆ ಅಷ್ಟೇ. ಈಗ ನೋಡಿ ವೆಂಕಟೇಶ್ ಅವರೇ, ಈಗ ರೂಲ್ಸ್ ಪ್ರಕಾರ ಒಂದು ಬೋರ್ವೆಲ್ ತೆಗೆದ್ರೆ ಆ ಬೋರ್ವೆಲ್ ನೀರು ಸಿಕ್ಕಿಲ್ಲ ಅಂದರೆ ಮುಚ್ಚಲೇಬೇಕಾಗುತ್ತೆ ಅಲ್ವಾ? ಅದ್ರ ಬಗ್ಗೆ ಆ್ಯಕ್ಷನ್ ನಿಮ್ಮ ಸರ್ಕಾರ ಏನು ತಗೊಂಡಿದೆ ಹೇಳಿ ಸರ್. ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಬ್ಬ ರಿಗ್ ಮಾಡ್ತಕ್ಕಂಥನು ತಾನು ಎಲ್ಲೆಲ್ಲಿ ಭೂಮಿನಲ್ಲಿ ಬೋರ್ ಕೊಡಿತಾನೆ ಅನ್ನೋದನ್ನು ಒಂದು ರಿಜಿಸ್ಟ್ರೇಷನ್ ಮಾಡ್ಸ್ಕೊಬೇಕಂತ ಆಲ್ರೆಡಿ ನಿಯಮನೇ ರಾಜ್ಯ ಸರ್ಕಾರದಲ್ಲಿ ಇದೆ. ಅವ್ರು ಹೇಳಿದ್ದು ಸತ್ಯನೇ. ಬಟ್ ಆ ನಿಯಮ ಈಗ ಆಲ್ರೆಡಿ ಜಾರಿನಲ್ಲಿದೆ. ಒಂದೇನಾದ್ರು ಬೋರ್ ತೆಗಿಬೇಕಾದ್ರೆ ಇಷ್ಟೇ ಡಿಸ್ಟೆನ್ಸಲ್ಲಿ ಬೋರ್ ತೆಗಿಬೇಕು. ಇದು ಬೋರ್ ತೆಗೆದಿದ್ರೆ ಅವ್ರ ಕಂಡೀಷನ್ನು ಇದೆ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಏನದು ಅದರಲ್ಲೂ ನಿಯಮನೇ ಇದೆ. ಒಂದು ವೇಳೆ ಬೋರ್ ಫೇಲ್ಯೂರ್ ಆದರೆ ಯಾರು ರಿಗ್ಗಿಂಗ್ ಮಾಡ್ತಾನೋ ಅವನೇ ಅದನ್ನು ಮುಚ್ಚತಕ್ಕಂಥ ಜವಾಬ್ದಾರಿ ತಗೊಳ್ಬೇಕು. ಈಗ ಸರ್ಕಾರ ಈಗ ಆಲ್ರೆಡಿ ನಿಯಮಗಳನ್ನು ಮಾಡಿದೆ. ಅದನ್ನು ಸಣ್ಣ ಪುಟ್ಟ ಅಧಿಕಾರಿಗಳು ಮೇಲುಸ್ತುವಾರಿ ವಹಿಸಿ ಸರ್ಕಾರಕ್ಕೆ ಸರಿಯಾದ ಮಾರ್ಗದರ್ಶನ 2023 ಸರ್ಕಾರನೇ ಹೇಳಿದ್ದು 14 ಲಕ್ಷ ಬೋರ್ವೆಲ್ ಇದೆ, 14.25 ಲಕ್ಷ ಬೋರ್ವೆಲ್ ಇದೆ. ಬಟ್ ಎಷ್ಟು ಅನ್ಆಥರೈಸ್ ಅಂತ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಸರ್ಕಾರ. ಅಂದರೆ ಏನರ್ಥ? ಇಲ್ಲ, ಇತ್ತೀಚೆಗೆ ಮಾಡಿದ್ದಾರೆ. ಅದು ತುಂಬ ಓಲ್ಡ್ ಇಲ್ಲ, ಕಂಡೀಷನ್ ಎಲ್ಲ ಇರಲಿಲ್ಲ. ಹಳೆ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ. ಇತ್ತೀಚೆಗೆ ಒಂದು 3-4 ವರ್ಷದಿಂದ ಇದು ಯಾವುದೋ ಒಂದು 2 ಇನ್ಸಿಡೆಂಟ್ ಆದಾದ್ಮೇಲೆ ಇದನ್ನು ಸಹ ಸರ್ಕಾರ ಗಮನಕ್ಕೆ ತಂದೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಅಲ್ಲಿ ಏನು ಮಾಡ್ಕೊಬೇಕು, ಅರ್ಜಿ ಫಿಲಪ್ ಮಾಡ್ಕೊಬೇಕು. ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಟ್ಟಾದ್ಮೇಲೆ ಮಾಡ್ಬೇಕಂತ ಒಂದು ನಿಯಮ ಆಲ್ರೆಡಿ ರಾಜ್ಯ ಸರ್ಕಾರದಲ್ಲಿ ಇದೆ ಸರ್. ಅದೇನೋ ಇದೆ. ಆದರೆ ನಿಮ್ಮ ಸರ್ಕಾರದ ಮಂತ್ರಿಗಳು ಏನಾದರೂ ಜವಾಬ್ದಾರಿ ತಗೊಂಡಿದಾರಾ? ಇದುವರೆಗೂ ಅದ್ರ ಬಗ್ಗೆ ಸಾಮಾನ್ಯ ಜನರಿಗೆ ತಿಳುವಳಿಕೆ ಕೊಟ್ಟಿದ್ದಾರಾ? ನಿಮ್ಮ ಸರ್ಕಾರ, ನಿಮ್ಮ ಮಂತ್ರಿಗಳು ಏನ್ ಮಾಡ್ತಾರೆ? ಕೃಷಿ ಮಂತ್ರಿಗಳು ಏನ್ ಮಾಡ್ತಾರೆ? ಕೃಷ್ಣ ಬೈರೇಗೌಡರು ಏನ್ ಮಾಡ್ತಾರೆ? ಪ್ರಿಯಾಂಕಾ ಖರ್ಗೆ ಏನ್ ಮಾಡ್ತಾರೆ? ಮುಖ್ಯಮಂತ್ರಿಗಳು ಏನ್ ಮಾಡ್ತಾವ್ರೆ? ಉಪಮುಖ್ಯಮಂತ್ರಿಗಳು ಏನ್ ಮಾಡ್ತಾವ್ರೆ? ನಿಮ್ಮ ಒಳ ಜಗಳದಲ್ಲಿ ರಾಜಕಾರಣ ಮಾಡಕ್ಕೆ ಸಮಯ ಬಳಸ್ಕೊತೀರಿ. ಇಂಥದನ್ನ ಜನಜಾಗೃತಿ ಮಾಡಕ್ಕಾಗಲ್ಲ.
ನಿಮ್ಗೆ ಸರ್ಕಾರ ಜವಾಬ್ದಾರಿ ಇವತ್ತು ಇಲ್ವಾ? ಪ್ರಿಯಾಂಕಾ ಇವತ್ತು ಖರ್ಗೆ ರಾಜಕಾರಣ ಯಾವಾಗಲೂ ಮಾಡ್ತೀರಾ? ಘೋಷಣೆ ಮಾಡ್ತಿದ್ರೆ ಅಲ್ಲ, ಹಂಗಾರೆ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ದೇಶದ ಪ್ರಧಾನಮಂತ್ರಿಗಳನ್ನ ದೇಶದ ಬಗ್ಗೆ ಕ್ವಶನ್ ಮಾಡಬಾರ್ದಾ? ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ. ಕ್ವಶನ್ ಮಾಡಬಾರ್ದಾ? ಆಯ್ತು, ಅಮಿತ್ ಶಾ ಇಂಥ ಒಂದ್ಸಲಿ ಕೆಲಸ ರಾಜ್ಯಕ್ಕೆ ಇದ್ರ ಬಗ್ಗೆ ನಾವೇನ್ ಮಾಡ್ಬೇಕು? ಅಧಿಕಾರ ಜನರಲ್ಲಿ ಸಂಪಾದನೆ ಜಾಗೃತಿ ಯಾಕ್ ಮಾಡ್ಬಾರ್ದು? ಹೋಗ್ತಾ ಇರ್ತಾರೆ. ಇದ್ರ ಬಗ್ಗೆ ಯೋಚನೆ ಮಾಡೋದು ಇವತ್ತು ನೀವು. ನೀವೆಲ್ಲೋ ಒಂದ್ ಬರೀ ಕಡೆ ಇದು- ಬಿಜೆಪಿನವರು ಇದ್ರಲ್ಲೂ ರಾಜಕಾರಣ ಅಲ್ಲ, ಮಾಡ್ತಾ ಇದ್ರಲ್ಲಿ ಇದ್ದೀರಾ. ರಾಜಕಾರಣ ಮಾಡ್ತಾ ಇಲ್ಲ. ನಮ್ಮ ಮಕ್ಕಳ ಕಾಳ್ಕಳಿ ಇವತ್ತು ರಿಪಬ್ಲಿಕ್ ಟಿವಿ ಇವತ್ತು ಜನರ ಬಗ್ಗೆ ಕಾಳಜಿ ವಹಿಸಿರ್ತಕ್ಕಂಥದಕ್ಕೆ ಅವ್ರನ್ನ ಅಭಿನಂದಿಸ್ತಾ ಇದ್ದೀವಿ. ಸರ್, ತಾವು ಯಾರೇ debate ತಪ್ಪು ಮಾಡಿ ಮಾಡಲಿ, ಇದು- ಯಾರೇ ತಪ್ಪು ಮಾಡಲಿ, ಶ್ರೀಲಕ್ಷ್ಮಿ ಅವರೇ ಜನ- ಈ ಡ್ರಾಮಾ ನಡೀತಿದ್ಯಲ್ಲ ಈ ಡ್ರಾಮಾ ನೋಡ್ಕೊಂಡು ಜನ ಕಾಲ್ ಮಾಡ್ತಿದ್ದಾರೆ. ಜನ ಕಾಲ್ ಮಾಡ್ತಾ ಇದ್ದಾರೆ. ಎಸ್, ತುಮಕೂರಿನಿಂದ ಶಾಂತಮ್ಮ ಕಾಲ್ ಮಾಡಿದ್ದಾರೆ. ಅಮ್ಮ ಹೇಳಿಮ್ಮ. ಮೇಡಮ್, ಈ ತರ ಬೋರ್ವೆಲ್ಗಳನ್ನ ಓಪನ್ ಬಿಟ್ಟಿರೋರ್ಗೆ ಕಠಿಣ ಶಿಕ್ಷೆ ಕೊಡ್ಬೇಕು ಮೇಡಮ್. ಎಕ್ಸಾಕ್ಟ್ಲಿ. ಏನ್ ಶಿಕ್ಷೆ ಕೊಡ್ತೀರಾ ಸರ್ ವೆಂಕಟೇಶ್ ಸರ್? ಇವತ್ತು ಅಲ್ಲಿ ವಿಜಯಪುರದಲ್ಲಿ ನಡೀತಲ್ಲ, ಏನ್ ಶಿಕ್ಷೆ ಕೊಡ್ತೀರಾ? PDOಗ, ತಹಶೀಲ್ದಾರ್ಗ, ಯಾರಿಗೆ ಕೊಡ್ತೀರಾ? ಮೇಡಮ್, ಈಗ ನಾನು ಮೊದಲಿಂದನೂ ಹೇಳ್ಕೊಂಬರ್ತಾ ಇದ್ದೀನಿ, PDOನೂ ಜವಾಬ್ದಾರಿ ಇದ್ದಾರೆ, ಕಂದಾಯ ಇಲಾಖೆಯಿಂದಲೂ ಜವಾಬ್ದಾರಿ ಇದ್ದಾರೆ. ಅಷ್ಟೇ ಜವಾಬ್ದಾರಿ ಪಬ್ಲಿಕ್ದು ಇರ್ತದೆ. ಪಬ್ಲಿಕ್ದು ಏನಿರ್ತದೆ ಅಂದರೆ ದಯಮಾಡಿ ಈ ಥರ ಸುಮ್ನೆ ಇನ್ಸಿಡೆಂಟ್ generalize ಅದಲ್ಲ, ಮಾಡ್ತಾ ಒಂದು ನಿಮಿಷ, ಈ ಥರ ಇನ್ಸಿಡೆಂಟ್ ಆದಾಗ ಸರ್ಕಾರದ ಗಮನಕ್ಕೆ ತಳ್ಳಿ. ಸರ್ಕಾರದ ಗಮನಕ್ಕೆ ತಂದು ಏನಾದ್ರು ಪರಿಹಾರ ಮಾಡಲಿಲ್ಲ ಅಂದ್ರೆ ಈಗ ಬನ್ನಿ ನಮ್ಮ ಬಂದಿದೆಯಲ್ಲ, ಮಂತ್ರಿ ನಮ್ಮ ಈಗ ಮಂತ್ರಿ ಅವ್ರಿಗೆ ಬಂದಿದೆಯಲ್ಲ, ಹೇಳ್ರಿ, ಏನ್ ಮಾಡ್ತೀರಾ? ಅವ್ರು ಯಾವ ಅಧಿಕಾರಿಗಳು ತಪ್ಪು ಮಾಡ್ತಾರೆ ಅವ್ರನ್ನ ಸಸ್ಪೆಂಡ್ ಮಾಡ್ಸೋಣ, ಇದಕ್ಕೆ ಏನ್ ಮಾಡ್ತೀರಾ? ಯಾವ ಸರ್, ನೀವು ಅಧಿಕಾರಿಗಳು ಹೇಳ್ರಿ. ತಪ್ಪು ಮಾಡ್ತಾರೆ ಅವ್ರು ಶಿಕ್ಷೆ ಕೊಡ್ಸೋಣ. ಮೊದಲನೇದಾಗಿ ನಿಮ್ಮ ಸಚಿವರು ರಾಜೀನಾಮೆ ಕೊಡ್ಲಿ. ಅಲ್ಲ, ಯಾರು? ಒಂದ್ ಮೊದಲು ಹೇಳ್ರಿ. ಯಾಕಂದ್ರೆ ಜನ ಜಾಗೃತಿ ಆಗ್ತದೆ ಆ ಟೈಮಲ್ಲಿ. ಸಚಿವರಿಗೆ ಸರ್, ಜವಾಬ್ದಾರಿ ಇರಬೇಕು. ಈಗ Okay, ಇನ್ನೊಂದು call ಈಗ ಇದೆ. ದಯಮಾಡಿ ನೀವು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡದೇ ಒಂದು ವೇದಿಕೆ ನಾವ್ ಆದ್ರೆ ಹೇಳಲ್ಲ, ಇದೇ ವೇದಿಕೆ Alright, ಅದ್ರ ಬಗ್ಗೆ ಚರ್ಚೆ ಹೇಳಲ್ಲ. ಮಾಡೋಣ. ಶಶಿ ಶೇಖರ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಶಶಿಶೇಖರ್ ಅದನ್ನ ಅವರೇ, ಬಿಟ್ಬಿಟ್ಟು ಎಲ್ಲಿಂದ ನೀವು ಮಾಡ್ತಿದ್ದೀರಾ? ಎಲ್ಲಾದ್ರಲ್ಲೂ ರಾಜಕಾರಣ ಬೆಳೆಸ್ತಿದ್ರೆ ಬಿಜೆಪಿನವರು. ಎಸ್, ನಾಗರಬಾವಿಯಿಂದ ಹೇಳಿ ಸರ್. ಮೇಡಮ್, ಮೊದಲು ನಿಮ್ಗೆ ಧನ್ಯವಾದ ಹೇಳ್ತೀನಿ. ನೀವು ಮತ್ತೆ ನಿರಂಜನ್ ಈ ಟಾಪಿಕ್ ತಗೊಂಡಿದ್ದಕ್ಕೆ. ಎಲ್ಲಾ ಚಾನೆಲ್ನವರು ಬೇರೆ ಏನೇನೋ ಸಿನಿ ಅಡ್ಡ ಅದು ಇದು ಹಾಕೊಂಡು ಕೂತಿರ್ತಾರೆ. ನೀವು ಪಬ್ಲಿಕ್ ವಾಯ್ಸ್ ಆಗಿ ನೀವು ರೈಸ್ ಮಾಡ್ತಾ ಇದ್ದೀರಾ. ಸೊ ನಾ ಹೇಳಿದ ಏನು ಅಂತಂದ್ರೆ ನೋಡಿ, ರೂಲ್ಸ್ 1000 ರೂಲ್ಸ್ ಇದೆ, ಬಟ್ ಇಂಪ್ಲಿಮೆಂಟೇಷನ್ ಎಲ್ಲಿದೆ? ಎಕ್ಸಾಕ್ಟ್ಲಿ. ಜನ ಶಶಿಶೇಖರ್ ಕೇಳ್ತಾರೆ, ಅವರೇ. ನೀವು ಯಾವ್ದಾನ ಬೋರ್ವೆಲ್ ಕೊರಿದ್ರೆ ಕಂಪ್ಲೇಂಟ್ ಮಾಡ್ಬೋದು ಅಂತ. ಕಂಪ್ಲೇಂಟ್ ಮಾಡಿದಕ್ಕೆ ಆಕ್ಷನ್ ಎಲ್ಲ ಆಗುತ್ತೆ? Correct. ಶಶಿಶೇಖರ್ ಅವರೇ. ಆಗಲ್ಲ. ಜನ ನಿರಂಜನ್ ಅವ್ರು ಮಾತಾಡ್ತಿದ್ದಾರೆ ನೋಡಿ. ಶಶಿಶೇಖರ್ ಅವರೇ, ನಿಮ್ಗೊಂದು ಪಾಯಿಂಟ್ ಹೇಳ್ತೀನಿ. ಯಾಕೊತ್ತಾ ಬೇರೆ ಚಾನಲ್ ಬಿಜೆಪಿ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ. ನೀವು ಮೈತ್ರಿ ಮಾತಾಡೋಕೆ ಹೋಗ್ಬೇಡಿ. Okay, last ಇವತ್ತು 2 ನಿಮಿಷ. ಜನರ ಬಗ್ಗೆ ಕಾಳಜಿ ವಹಿಸಿ ಒಂದು ಕೆಲಸ public ಮಾಡಿ. opinion. ಅಲ್ಲಿ ಸರ್, ಇದರಲ್ಲಿ ರಾಜಕೀಯ ಪಕ್ಷಗಳು ಲಾಭ ಮಾಡೋಂಥ ಕೆಲಸ ಮಾಡೋಕೆ ಹೋಗ್ಬಾರ್ದು. ರಾಜಕೀಯ ಯಾವುದೇ ಪಕ್ಷದಾಗಲಿ ಯಾರೇ ಬರಲಿ ಅದನ್ನು ಜವಾಬ್ದಾರಿ ತಗೊಂಡು ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಇಲ್ಲಿ ಬಂದು BJP, ಕಾಂಗ್ರೆಸ್ಸು, ಆಮ್ ಆದ್ಮಿ ಆ ಪಕ್ಷದ ಯಾವುದೇ ಪಕ್ಷದವ್ರು ಬರಲಿ, ಯಾವುದೇ ಅಧಿಕಾರಿಗಳು ಬರಲಿ, ಕೆಲಸ ಮಾಡಿ ಜನಗಳ ಪರವಾಗಿ ಇದು ಮಾಡಿ, ರೈತರಿಗೆ ಆಗಿರೋ ಕಷ್ಟ ನೋವುಗಳನ್ನೆಲ್ಲ ಸ್ಪಂದಿಸಬೇಕು. ಅದು ಬಿಟ್ಟು ಇಲ್ಲಿ ಬಂದು ನಮ್ಮ ಹೆಸರು ಯೋಗೇಶ್ ಅಂತ. ಯೋಗೇಶ್ ಅವರೇ, ನೋಡಿ, ಡಿಬೇಟ್ ಬರೋಕ್ಕಿಂತ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡ್ತಿದ್ದೆ. 2014 ಒಂದು ಹೇಳಿದ್ರಲ್ಲ, 1.5 ಲಕ್ಷ ಬೋರ್ವೆಲ್ ಕ್ಲೋಸ್ ಮಾಡಿದ್ರಂತ, ಓಪನ್ ಬೋರ್ವೆಲ್ಲು. 2014 2024 ನಾನು ಚೆಕ್ ಮಾಡಿದೆ, ಒಂದು ಮಾಹಿತಿ ಇಲ್ಲ ಸರ್ಕಾರದಿಂದ ಎಷ್ಟು ಬೋರ್ವೆಲ್ ಕ್ಲೋಸ್ ಮಾಡಿದ್ದಾರೆ ಅಂತ. ಅಂದ್ರೆ 10 ವರ್ಷದಲ್ಲಿ ಏನು ಮಾಡಲೇ ಇಲ್ವಾ ಅಂತ ಯಾವ ಸರ್ಕಾರನೂ ಅಷ್ಟೇ. ಬರ್ಬೇಕಂತ ಏನಿಲ್ಲ ಸರ್. ಇಲ್ಲ, ನೀವು ಮಾಡ್ಲೇಬೇಕು, ಹೇಳಲೇಬೇಕು ಎಷ್ಟು ಬೋರ್ವೆಲ್ ಕ್ಲೋಸ್ ಮಾಡಿದೀರಾ ಅಂತ. ಅಂದ್ರೆ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಆಲ್ಮೋಸ್ಟ್ ಆಲ್ 80% ಇವತ್ತು ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಟ್ಟಿದ್ದೀವಿ. ಅಲ್ಲಿನ PDOಗಳು, ಅಲ್ಲಿನ ಬಿಲ್ ಕಲೆಕ್ಟರ್ಗಳು, ಅಲ್ಲಿನ ವಾಟರ್ ಮ್ಯಾನ್ಗಳು ಅದರ ಸ್ಟ್ಯಾಟಿಸ್ಟಿಕ್ಸ್